ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೈಟ್ಗಳನ್ನ ತೋರಿಸ್ತಾ ಇದ್ದೀನಿ. ಸೈಟ್ ಸಮೇತ ಒಂದು ಮನೆ ಕೂಡ ಇದೆ, ಅದನ್ನು ಸಹ ನಾನಿಲ್ಲಿ ತೋರಿಸ್ತೀನಿ. ಇದು ನೋಡಿ, ಇಲ್ಲೇನು ನೀವು ನೋಡ್ತಾ ಇದ್ದೀರೋ ಇದು ಬಂದು ದುನ್ಸಂದ್ರ ಹತ್ರ ಬರುವಂಥ ಸೈಟ್ಗಳು. ಇಲ್ಲಿ ಒಟ್ಟಗನೆ ಇವಾಗೇನು ಬಾಳೆ ಮರ ಕಾಣ್ತಾ ಇದೆಯಲ್ವಾ, ಅಥವಾ ಬಾಳೆ ಗಿಡ ಕಾಣ್ತಾ ಇದೆಯಲ್ಲ, ಅದು ಬಂದು ಸೈಟು ಸೇಲ್ ಆಗಿರುವಂಥದ್ದು. ಅದು ಬಂದು 3 ಗುಂಟೆ ಇದೆ. ಅದರ ಪಕ್ಕದಿಂದ ಈ ಒಂದು ನೋಡಿ, ಇಲ್ಲಿ ಏನು ಮನೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿವರೆಗೂ 5 ಸೈಟ್ ಇರೋವಂಥದ್ದು. ಇದು ಬಂದು 30-40 30-40 30-40 5 ಇರೋವಂಥದ್ದು. ಮನೆಯ ಮುಂದೆ ಬಂದುಬಿಟ್ಟು 30 ಫೀಟು ರೋಡನ್ನು ಬಿಟ್ಟಿದ್ದಾರೆ. ರೋಡ್ ಕೂಡ ಇದು ತಾರೇನಾಗಿಲ್ಲ, ಸಿಮೆಂಟ್ ರೋಡನ್ನು ಮಾಡಿರೋವಂಥದ್ದು, ಲೇಔಟನ್ನು ಮಾಡಿರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸ್ಪೇಸಸ್ ಆಗಿದೆ. ಮತ್ತು ಒಂದು ರೀತಿಯಾಗಿ ಇಲ್ಲಿ ಸ್ಕೂಲ್ ಬಸ್ಸುಗಳು ಕೂಡ ಎಲ್ಲ ಬರೋವಂಥದ್ದು. ಈ ಲೇಔಟಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಇಲ್ಲಿ ಬಾಡಿಗೆಗೂ ಕೂಡ ಜನ ಬರ್ತಾರೆ. ನೀವು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡಬಹುದು, ಇಲ್ಲಾಂದರೆ ಓನಾಗಿ ನಾವು ಕಟ್ಕೊತೀವಿ. ಮನೆ ಮುಂದೆಗಡೆಗೆ ಇದು ಸ್ವಲ್ಪ ರೋಡಿಂದ ಅವ್ರ ಸೈಟ್ ಎಂಡಿಂಗಲ್ಲಿ ಆಯಿತು. ಇದು ಫಸ್ಟು A-B-C ಅಂಥೇಳಿ 3 ಅವರು ಇದನ್ನು ಮಾಡ್ಕೊಂಡಿದ್ದಾರೆ. ಇದು ಬಂದು ನೋಡಿ, ಎಲ್ಲ ಒಟ್ಟಿನಲ್ಲಿ ಅವ್ರದ್ದು ಏನು ಸೈಟ್ ಬರುತ್ತಲ್ವ, ಲೇಔಟ್ ಓನರು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿರೋವಂಥದ್ದು. ಯಾಕಂದರೆ ಅವ್ರ ಮನೆ ಮುಂದೆಗಡೆ ಕೂಡ ನೀಟಾಗಿ ಅವರು ಕಾಂಪೌಂಡನ್ನು ಹಾಕಿದ್ದಾರೆ. ನೀವು ಕೂಡ ನೋಡಬಹುದು. ನೋಡಿ, ಈ ರೀತಿಯಾಗಿ ರೋಡ್ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂದಿರೋವಂಥದ್ದು. ಗ್ರೀನರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಇದು ಬಸ್ ಸ್ಟಾಪ್ಗೆ, ನಿಯರ್ ಬಸ್ ಸ್ಟಾಪ್ಗೆ ತುಂಬ ಅಂದರೆ ತುಂಬ ಹತ್ತಿರ, ಒಂದು 500 ಮೀಟ್ರ್ ಇರಬಹುದು. ಇಲ್ಲಿ ಬಂದು ದುನ್ಸಂದ್ರ ಕ್ರಾಸ್ ಹತ್ರಕ್ಕೆ ನೀವು ಇಳ್ಕೊಂಡ್ರೆ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ಬಂದು ಸೇರ್ಕೋಬಹುದು ಮನೆಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಸ್ಸು, ನೀವು ಆಟೋಗಿಂತ ಬಸ್ಸು, ಈ BMTC ಬಸ್ಸು ತುಂಬ ಅಂದರೆ ತುಂಬ ಓಡಾಡ್ತಾವೆ. ಒಂದು 5 ನಿಮಿಷಕ್ಕೊಂದು ತುಂಬ ಬಸ್ಸು ಸಿಗೋವಂಥದ್ದು. ಇಲ್ಲಿ ನೀವು ಯಾವ ಬಸ್ಸು ನಿಮಗೆ ನಿಯರೆಸ್ಟಾಗಿ ಸಿಗುತ್ತೆ ಅಂತಂದರೆ, ನೀವು ಚಿಕ್ಕ ತಿರುಪತಿಗೆ ಹೋಗ್ತಿರಲ್ವ, ಆ ಬಸ್ಸು ಸಿಗುತ್ತೆ. ಮತ್ತು ತುಂಬ ಬಸ್ಗಳು ಸಿಗುತ್ತೆ. ನನಗೆ ಚಿಕ್ಕ ತಿರುಪತಿ ಬಸ್ಸು ಮತ್ತು ಸಜ್ಜಾಪುರಕ್ಕೆ ಹೋಗುವಂಥ ಬಸ್ಸು, ಮತ್ತು ಇಲ್ಲಿ ರೈಲ್ವೆ ಸ್ಟೇಷನ್ ಕೂಡ ತುಂಬ ಅಂದರೆ ತುಂಬ ಹತ್ತಿರ ಇರೋವಂಥದ್ದು. ಅದು ಯಲ್ಲಾಪುರ ರೈಲ್ವೆ ಸ್ಟೇಷನ್ ಅಂತ ಏನೋ ಕರೀತಾರೆ. ಅದು ಬಂದು ನಿಮಗೆ ತುಂಬ ಅಂದರೆ ತುಂಬ ಒಂದು 700 ಮೀಟ್ರಲ್ಲಿ ನಿಮಗೆ ಅದು ಸಿಗೋವಂಥದ್ದು. ಅದರ ಸೌಂಡ್ ಕೂಡ ಈ ಲೇಔಟ್ಗೆ ನಿಯರೆಸ್ಟಾಗಿ ಕೇಳ್ತಾ ಇರುತ್ತೆ. ಟ್ರೈನ್ದು ಹಾರ್ನ್ ಹಾಕಿರೋ ಸೌಂಡ್ ಆಗಿರ್ಬೋದು, ಬಂದಿರೋ ಸೌಂಡ್ ಆಗಿರ್ಬೋದು, ನೀಟಾಗಿ ಕೇಳಿಸುತ್ತೆ. ನಿಮಗೆ ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಇದೆ. ತಿರ್ಗಾ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಮೇನ್ ರೋಡ್ಗೆ ತುಂಬ ಅಂದರೆ ತುಂಬ ಹತ್ತಿರ ಆಗಿರೋವಂಥದ್ದು. ಮೇನ್ ರೋಡಲ್ಲಿ 4 ರೋಡ್ ಬರುತ್ತೆ. NH4 ಅಂತ ರೋಡ್ ಅಂತ ಏನು ಕರೀತಾರೋ, ಈ ಲೇಔಟ್ಗೆ ತುಂಬ ಅಂದರೆ ತುಂಬ ಹತ್ತಿರ ಆಗಿರೋವಂಥದ್ದು. ಇಲ್ಲಿ ಒಂದು ಸ್ಕ್ವೇರ್ ಫೀಟ್ ಬಂದುಬಿಟ್ಟು 3000 ಅವರು ಹೇಳಿರೋವಂಥದ್ದು. ನೀವು ಓನರ್ ಜೊತೆಗೆ ಕಾಂಟ್ಯಾಕ್ಟ್ ಏನನ್ನ ಇಲ್ಲೇ ಅವರು ಹಾಕಿದರೆ, ನಾನು ನಿಮಗೆ ಸ್ಕ್ರೀನ್ ಈ ವಿಡಿಯೋದಲ್ಲಿ ಹಾಗೆ ಪಾಸ್ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ನೀವು ಡೈರೆಕ್ಟಾಗಿ ಅವ್ರನ್ನೇ ಫೋನ್ ಮಾಡಿ ಕೇಳಬಹುದು. ಹಾಗಾಗಿ ನಾನು ಇಲ್ಲಿ ಓನರ್ ನಂಬರ್ ಇದ್ದರೆ ಖಂಡಿತವಾಗ್ಲೂ ಕೆಳಗಡೆಗೆ, ನಾನು ವಿಡಿಯೋ ಕೆಳಗಡೆಗೆ ಪಿನ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಅವರು ಬಂದು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನೋಡಿ, ಯಾರೋ ನೋಡೋದಕ್ಕೆ ಬಂದಿರೋವಂಥದ್ದು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಕಡಿಮೆ ಪ್ರೈಸ್ಗೂ ಸಿಗೋವಂಥದ್ದು. ನೀವು ಕೂತು ಮಾತಾಡಿದ್ರೆ ಇನ್ನೂ ನಿಮಗೆ ಕಡಿಮೆಗೆ ಸಿಗುತ್ತೆ. ಅವರು ವಿಡಿಯೋನ ಇಷ್ಟೇ ಕಳಿಸ್ಕೊಟ್ಟಿರೋವಂಥದ್ದು. ಇವಾಗ ಇಲ್ಲಿ ಏನಾರ ಮೇಲೆ ಮನೆಗಳಿಗೆ ಹೋದರೆ ನಿಮಗೆ ಗಾಡಿ ಹೋಗೋದಾಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು, ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಆದರೆ ಅವರು ಏನು ಜಾಗವನ್ನು ತೋರಿಸಿದ್ರು ಅಷ್ಟಕ್ಕೆ ಮಾತ್ರ ವಿಡಿಯೋನ ಮಾಡಿ ಕಳಿಸಿರೋವಂಥದ್ದು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರನ್ನ ಫ್ರೆಂಡ್ ಸರ್ಕಲಲ್ಲಿದ್ದೀರಾ, ಫ್ಯಾಮ್ಲಿನಲ್ಲಿದ್ದೀರಾ ಅಂದರೆ ಖಂಡಿತವಾಗ್ಲೂ ತೆಗೆದುಕೊಳ್ಬಹುದು ನೀವು. ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡಬಹುದು. ಯಾಕಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮುಂದೆ ನಿಮಗೆ ಒಳ್ಳೆಯ ವ್ಯಾಲ್ಯೂ ಮತ್ತು ಒಳ್ಳೆಯ ರಿಟರ್ನ್ ಅನ್ನೋವಂಥದ್ದು ಬರುತ್ತೆ ಅಂತಲೇ ಹೇಳ್ಬಹುದು. ಇವಾಗ ಭೂಮಿ ಚಿನ್ನ ಎಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ ಗಗನಕ್ಕೇರಿ ಕೂತ್ಬಿಟ್ಟಿದೆ. ಹಾಗಾಗಿ ಇದು ಬಂದು ನನಗೆ 1 ತಿಂಗಳ ಹಿಂದೆ ಕಳಿಸಿರುವಂಥ ವಿಡಿಯೋ. ನಾನು ಇವಾಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂತಂದರೆ, ಸೈಟ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ಕ್ವೇರ್ ಫೀಟ್ ಬಂದು 3000 ಅವ್ರು ಹೇಳಿದ್ದಾರೆ. ನೀವು ಕೂತು ಮಾತಾಡಿದ್ರೆ ನಿಮಗೆ ಕಡಿಮೆಗೂ ಮಾಡಿಕೊಡ್ಬಹುದು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೋಡಿ, ಇದು ತುಂಬ ಚೆನ್ನಾಗಿದೆ. ರೋಡಂತೂ ಉದ್ದಕ್ಕೂ ಇದೆ. ಸ್ವಲ್ಪ ಇದು ಲಾಸ್ಟಿಗೆ ಆಗಿರೋದ್ರಿಂದ, ಲಾಸ್ಟ್ಗೆ ಅಂದ್ರೂ ಏನಿಲ್ಲ, ನಿಮ್ಮದು ಈ ಸೈಟ್ 5 ಸೈಟ್ ಆದಮೇಲೆ ಒಂದು 7-8 ಸೈಟಿನೇ ಈ ಕಡೆ ಸೈಡ್ಗೆ ಉಳಿದಿರೋವಂಥದ್ದು. ಆ ಕಡೆವೆಲ್ಲ ಆಲ್ಮೋಸ್ಟ್ ಮನೆಗಳೆಲ್ಲ ಸ್ಟಾರ್ಟ್ ಆಗಿರೋವಂಥದ್ದು. ನೋಡಿ, ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ, ವಿಡಿಯೋ ಇಷ್ಟ ಆಗ್ತಾಯಿದೆ ಮತ್ತು ಈ ಮನೆಗಳು ವಿಡಿಯೋ ಚೆನ್ನಾಗಿ ಬರ್ತಾಯಿದೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕನ್ನು ಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನೋಡಿ, ಇನ್ನೊಂದು ಸೈಟು.
ಇದೇನು ತೋರಿಸ್ತಾ ಇದನ್ನಲ್ಲ, ಇದು ಬಂದು 20/30 ಸ್ನೇಹಿತರೆ. ಇದು ತುಂಬ ದೊಡ್ಡದಿಲ್ಲ. ಇಲ್ಲೇನು ನಿಮಗೆ ತಾರ್ ವ್ಯವಸ್ಥೆ ಆಗಲಿ ಏನೂ ವ್ಯವಸ್ಥೆ ಆಗಿಲ್ಲ. ಇದು ಬಂದು DC ಕನ್ವೆನ್ಷನ್ ಆಗಿರೋವಂಥ ಸೈಟು. ಅದು ಹಿಂದೆ ನೋಡಿದ್ವಲ್ಲ, ಅದು DC ಕನ್ವೆನ್ಷನ್ ಆಗಿಲ್ಲ. ಸೈಟ್ಗಳು ಮಾತ್ರ ಖಾತಾ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲ ಕರೆಕ್ಟಾಗಿದೆ. ಬಟ್ ಇವಾಗ ನಾನು ಏನು ನಿಮಗೆ ಇದು ಕಂಬಿ ಇರೋದನ್ನು ತೋರಿಸ್ತಾ ಇದ್ದೀನಲ್ವಾ, ಮತ್ತು ಪಕ್ಕದಲ್ಲಿ ಮನೆ ಕೂಡ ಕಟ್ತಾ ಇದ್ದಾರೆ. ಇದು ಬಂದು ನಿಮಗೆ ಗೋರ್ಮೆಂಟ್ ಬ್ಯಾಂಕಲ್ಲಿ ಲೋನ್ ಅನ್ನುವಂಥದ್ದು ಸಿಗುತ್ತೆ. ಇದು ಬಂದು DC ಕನ್ವೆನ್ಷನ್ ಸೈಟ್ ಆಗಿರುತ್ತೆ. ಇದು ಬಂದು ಇಲ್ಲಿ ಒಂದೇ ಸೈಟ್ ಇರುವಂಥದ್ದು. ಅದು ಬಂದು ಅರ್ಧ ಸೈಟ್, ಒಂದು 20/30 ಅಂತಾರಲ್ವ, ಅಷ್ಟೇ ಸೈಟ್ ಇಲ್ಲಿ ಇರುವಂಥದ್ದು. ಏನು ನೀವು ಇಲ್ಲಿ ಕಂಬಿನಲ್ಲಿ ನೋಡ್ತಾ ಇದ್ದೀರೋ ಇದು ಒಂದೇ ಸೈಟು. ಇದು ಬಂದು ಆವಾಗಲೇ ತೋರಿಸಿರೋದು ಬಂದು ನಂದಿ ಫೇಸ್ಗೆ ಬರೋವಂಥದ್ದು. ಉತ್ತರದ ಬಾಗಿಲು ಮನೆ ಕಟ್ಕೊಳ್ಳೋರಿಗೆ ಉತ್ತರದ ರೋಡಲ್ಲೇ ಇರೋವಂಥದ್ದು. ಇದು ಉತ್ತರಕ್ಕೆ ಇರೋವಂಥದ್ದು. ಇದು ಬಂದು ಎಲ್ಲಾಕೃತಿನಲ್ಲಿ ರೋಡ್ ಅನ್ನುವಂಥದ್ದು ಸಿಗುತ್ತೆ. ಬಟ್ ಆದರೆ ಈ ರೋಡ್ಗೇನಿದೆ ತಾರಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದು ಬಂದು ರೋಡ್ ಕುತ್ತಂತಾರಲ್ವಾ, ಈ ಪಕ್ಕದ ಸೈಟ್ ಬಂದು ಅದು ಸೇಲ್ಗಿದೆ ಅಂತೆ. ಆದರೆ ತುಂಬ ಜನ ಬಂದವರೆಲ್ಲ ತುಂಬ ಕಡಿಮೆಗೆ ಕೇಳಿದ್ದಾರೆ. ಅದು ರೋಡ್ ಕುತ್ತು. ಇವಾಗ ಈ ಥರ ಬರುತ್ತಲ್ವ, ಇವಾಗ ನಮಗೆ ಹುಲ್ಲೆಲ್ಲ ಬೆಳ್ಕೊಳ್ಳೋದ್ರಿಂದ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಬೇರೆ ಮಳೆ ಆಗಿತ್ತು, ತುಂಬ ಅಂದರೆ ರಾಡಿ ಎಲ್ಲ ಇತ್ತು. ಹಾಗಾಗಿ ನಾವು ಅಲ್ಲಿ ಮುಂದಕ್ಕೆ ಹೋಗಲಿಲ್ಲ, ದೂರದಿಂದನೇ ವಿಡಿಯೋ ತೆಗೆದುಕೊಂಡಿದ್ದೀನಿ. ಇದು ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೈಟು. ಇದಂದರೆ DC ಕನ್ವೆನ್ಷನ್. ಇದು ಬಂದು ಪರ್ ಸ್ಕ್ವೇರ್ ಫೀಟ್ ಬಂದು 5000 ಅವ್ರು ಹೇಳಿದ್ದಾರೆ. ಬಟ್ ಆದರೆ ನೀವು ನೋಡಬೇಕು, ಆ ಸೈಟ್ ಬೇಕಾ ಈ ಸೈಟ್ ಬೇಕಾ ಅಂಥೇಳಿ ನೋಡಿ. ಅದಕ್ಕೂ ಇದಕ್ಕೂ ಇದು ಬಂದು DC ಕನ್ವೆನ್ಷನ್ ಆಗಿರೋವಂಥ ಸೈಟು. ಇದು ಬಂದು ಒಂದು ಬಸ್ ಸ್ಟಾಪ್ಗೆ ಒಂದು 300 ಮೀಟರ್ಸಷ್ಟು ಆಗೋವಂಥದ್ದು. ಇದು ಬಂದು ಇನ್ನೂ ಮನೆಗಳೆಲ್ಲ ಯಾರೂ ಏನೂ ಕಟ್ಟಿಲ್ಲ ನೋಡಿ. ಇವಾಗ ನಾವು ಅದೇ ರೋಡಲ್ಲಿ ನಡ್ಕೊಂಡು ಬರ್ತಾಯಿದ್ವಿ. ಮುಂದೆ ಬರ್ತಾ ಈ ರೀತಿಯಾಗಿ ತಾರ್ ರೋಡ್ ಆಗಿರ್ಬೋದು, ಸ್ಕೂಲ್ ವ್ಯಾನ್ಗಳಾಗಿರ್ಬೋದು, ತುಂಬ ಫೆಸಿಲಿಟಿ ಇರೋವಂಥದ್ದು. ಇದು ಬಂದು ನೋಡಿ ಸ್ವಲ್ಪ ರೇಟ್ ಜಾಸ್ತಿನೇ ಆಯಿತು ಅಂತ ನನಗೆ ಅನ್ನಿಸ್ತು. ಯಾರಿಗೆಲ್ಲ DC ಕನ್ವೆನ್ಷನ್ ಸೈಟ್ ಅಂದರೆ ನಿಮಗೆಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಅವರು ಹೇಳಿರೋ ಅಂಥದ್ದನ್ನು ನಾನು ನಿಮಗೆ ಪ್ರೈಸ್ ಹೇಳಿದ್ದೀನಿ ನೋಡಿ. ಸೈಟೆಲ್ಲ ನೋಡಿ ಸುಸ್ತಾಗಿ ಬಂದಿತ್ತು. ಹಾಗಾಗಿ ನಮ್ಮ ಸ್ನೇಹಿತರ ಮನೆಗೆ ಬಂದ್ವಿ. ಅವರು ಜೋಳದ ರೊಟ್ಟಿಯನ್ನು ಮಾಡ್ತಾಯಿದ್ರು. ಹಾಗಾಗಿ ನಮಗೂ ಕೂಡ ಅವರು ಜೋಳದ ರೊಟ್ಟಿಯನ್ನು ಹಾಕ್ಕೊಟ್ರು. ಹಾಗೆ ನಾನೊಂದು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ಳೋಣ ಅಂಥೇಳಿ ನಾನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತೆ, ಸ್ವಾತಿ ಗಂಗಾ ಬ್ಲಾಗ್ಸ್ ಅಂತ. ಅವರು ಪೂಜಾ ಮಾಡ್ತಾರಲ್ವ, ಪೂಜೆಗೆ ಸಂಬಂಧಪಟ್ಟಿರುವಂಥ ವೀಡಿಯೋಗಳನ್ನ ನಾನು ಹಾಕ್ತೀನಿ ಅಂತೇಳಿ ಹೇಳ್ತಾಯಿದ್ರು. ಅವ್ರ ವೀಡಿಯೋನ ನೋಡಿಬಿಟ್ಟು ಅವ್ರಿಗೂ ಒಂದು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೂ ಒಂದೆರಡು ಮಂತ್ರಗಳನ್ನು ಹೇಳಿಕೊಟ್ರು. ಹಾಗೆ ನಾನು ಕೂಡ ಬಿಸಿ ಬಿಸಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡಿದರು, ಮೊಸರು, ತುಂಬ ಚೆನ್ನಾಗಿತ್ತು ಊಟ. ಹಾಗಾಗಿ ಇವ್ರಿಗೂ ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ ಸ್ವಾತಿ ಅವ್ರಿಗೆ. ಮತ್ತು ಈ ಊಟ ಎಲ್ಲ ಹೊಟ್ಟೆ ತುಂಬ ಮಾಡಿಕೊಂಡು ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ತಟ್ತಾಯಿದ್ರು. ಹಾಗಾಗಿ ಒಂದು ಅಲ್ಲೇ ನೋಡ್ತಾ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನೋಡಿ. ಊಟ ಈ ರೀತಿಯಾಗಿ ಇತ್ತು. ಅವ್ರು ಲಾಸ್ಟಲ್ಲಿ ಎತ್ಕೊಂಡು ಬಂದರು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಜೋಳದ ರೊಟ್ಟಿಗೂ ಒಂದು ನಿಮ್ಮದು ಕಡೆಯಿಂದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿ. ಮತ್ತು ಇಲ್ಲಿ ನಾನು ಇನ್ನೊಂದು ನಿಮಗೆ ಮನೆ ಪ್ಲೇಸು ಜಾಗವನ್ನು ಸಹ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಏನಪ್ಪ ಅಂದರೆ ಇದು ಬಂದು 4 ಕುಂಟೆ ಏನೋ ಅಂತ ಹೇಳಿದ್ರು ಅವರು. ಇಲ್ಲಿ ಕೆಳಗಡೆ 2 ಬಾಡಿಗೆ ಬರುತ್ತೆ. ಅಂದರೆ ಇದು ಸ್ವಲ್ಪ ಬಸ್ ಸ್ಟಾಪ್ಗೆ ಇಲ್ಲ ಸ್ನೇಹಿತರೆ, ಇದು ಬಸ್ ಸ್ಟಾಪಿಂದ 1.5 ಕಿಲೋಮೀಟ್ರ್ ಒಳಗಡೆಗಿದೆ. ಅವರ ಸ್ವಂತ ಜಮೀನಿನಲ್ಲಿ ಅವರು ಮನೆಯನ್ನು ಕಟ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಅವರು ತೋಟ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಇದು ಸೈಟ್ ಅಂತ ಹೇಳೋಕ್ಕಾಗಲ್ಲ, ತೋಟದ ಮನೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಆ ರೀತಿಯಾಗಿ ಇದೆ. ಯಾಕಂದರೆ ಅವರು ಇಂಡಿವಿಜುವಲ್ ಆಗಿ ಇದಕ್ಕೇನು ಪಾನೀಯ ಆ ಥರ ಎಲ್ಲ ಇದೆ ಅಂತೆ. ಹಾಗಾಗಿ ಬನ್ನಿ ಇವಾಗ ಇದೇ ಮನೆ ನೋಡಿ. ಆಚೆ ಕಡೆಯಿಂದ ಇದು ಅವ್ರದ್ದು ಕಿಚನನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಕಿಚನ್ ಬಂದು ಅವ್ರು ಸ್ವಂತಕ್ಕೆ ಕಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ದೊಡ್ಡದಾಗಿ ನೀಟಾಗಿ ಕಟ್ಕೊಂಡಿರೋವಂಥದ್ದು. ಬಟ್ ಇದ್ರ ಪ್ರೈಸ್ ಕೇಳಿದ್ರೆ ನೀವು ತುಂಬ ಅಂದರೆ ತುಂಬ ಸುಸ್ತಾಗ್ತೀರ. ಇದ್ರ ಪ್ರೈಸ್ ಬಂದು 4 ಕುಂಟೆಗೆ ಅವರು 1.5 ಕೋಟಿಯನ್ನು ಹೇಳಿದ್ದಾರೆ ಸ್ನೇಹಿತರೆ. 4 ಕುಂಟೆ ಜಾಗ ಇದೆ. ಪಕ್ಕದಲ್ಲಿ ರೋಸ್ ಗಿಡ ಕೂಡ ಹಾಕಿದ್ದಾರೆ. 1 ಕುಂಟೆಯಲ್ಲಿ ಅವರು ರೋಸ್ ಗಿಡಗಳನ್ನು ಹಾಕಿದ್ದಾರೆ. 2 ಕುಂಟೆನಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಮತ್ತು ಮನೆ ಮುಂದೆ ಅವರು ಗಾರ್ಡನಿಂಗೋಸ್ಕರ ಅಥವಾ ತಮ್ಮ ಗಾಡಿಗಳ ಪಾರ್ಕಿಂಗೋಸ್ಕರ 1 ಕುಂಟೆ ಜಾಗವನ್ನು ಬಿಟ್ಕೊಂಡಿದ್ದಾರೆ. ಬಟ್ ಇದ್ರ ಪ್ರೈಸ್ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು. ಆದರೂ ಕೂಡ ದುಡ್ಡಿರೋರಿಗೆ ಗೊತ್ತಿಲ್ಲ ನನಗೆ. ಬಟ್ ಅವರು ಹೇಳಿರುವಂಥದ್ದು 1.5 ಕೋಟಿನ ಹೇಳಿದ್ದಾರೆ. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನೋಡಿ. ನನಗೆ ವೀಡಿಯೋ ಕಳ್ಸೋದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅವರು. ಮನೆ ಮಾತ್ರ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇವಾಗ ಈ ಮನೆ ಕಟ್ಟಿಬಿಟ್ಟು ಒಂದು 2.5 3 ವರ್ಷ ಆಯಿತು ಅಂತ ಹೇಳಿದ್ರು. ನಾನು ನಿಮಗೆ ಅದನ್ನೇ ಹೇಳ್ತಾಯಿದ್ದೀನಿ. ನೀವು ಹೋಗಿ ನೋಡಿದ್ರೆ ಎಷ್ಟು ವರ್ಷ ಆಗಿದೆ ಏನು. ದೇವ್ರ ಮನೆ ಮಾತ್ರ
ತುಂಬ ಚೆನ್ನಾಗಿ ಇಂಟೀರಿಯಲ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದೂ ಒಂದು ಹಳೆ ರೀತಿ ಪದ್ಧತಿನಲ್ಲಿ ಅವರು ಕಟ್ಕೊಂಡಿದ್ದಾರೆ ನೋಡಿ. ದೇವ್ರ ಮನೆಗೆ ಲಕ್ಷ್ಮಿ, ಗಣೇಶ, ಸರಸ್ವತಿಯನ್ನು ಸಹ ಅವರು ವುಡ್ಡಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬಂದು ತ್ರಿಬಲ್ ಬೆಡ್ರೂಮ್ ಮನೇನ ಅವರು ಕಟ್ಕೊಂಡಿರುವಂಥದ್ದು. ಮಕ್ಕಳಿಗೆ 2 ರೂಮು, ಸ್ವಲ್ಪ ಮೀಡಿಯಮ್ ಆಗಿ. ಇನ್ನು ಅವ್ರಿಗೆ ಮಾಸ್ಟರ್ ಬೆಡ್ರೂಮನ್ನು ಕಟ್ಕೊಂಡಿದ್ದಾರಂತೆ. ಅವ್ರು ಯಾವ್ದು ತೋರಿಸ್ತಾ ಇದ್ದಾರೋ ಅದನ್ನು ವೀಡಿಯೋನ ತೆಕ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ನೀಟಾಗಿ ವುಡ್ ವರ್ಕ್ ಅನ್ನೋವಂಥದ್ದು ಆಗಿದೆ. ಮತ್ತು ಮಕ್ಕಳಿಗೆ ಸ್ಟಡಿ ರೂಮು ಕೂಡ ಇದೆ. ಮತ್ತು ಬಂದವ್ರಿಗೆ ಔಟ್ಸೈಡಿಂದ